ಚೂಟಿ ಸಿರಿಗೆ ನನ್ ಚಿಕ್ಕಪ್ಪ ಅಲ್ವಾ ಒಂದ್ ಚಿಕ್ಕಮ್ಮನ್ ತಗೊಂಬರ ಅವರ ಅಣ್ಣನ ಮಗಳು. ಸೊ ಇದ್ರ ಹೆಸರು ಸಿರಿ ಅಂತ ಪಕ್ಕದಲ್ಲೇ ಮನೆ. ಸೊ ಅದಕ್ಕೆ ಇವ್ರು ದಿನ ಹೋಗ್ತಾ ಇರ್ತಾರೆ ಅವ್ರ ಅಣ್ಣನ ಮನೆಗೆ. ಅದಕ್ಕೆ ಸಿರಿಗೆ ಅಭ್ಯಾಸ. ನೀನ್ ಅಸ್ಥೆಟಿಕ್ ಬಗ್ಗೆ ಮಾತಾಡ್ತಾ ಇದೀಯಾ? ನೀನೇ ಜಾತ್ರೆ ನೆಟ್ಟಿಗೆ ಮಾತಾಡಲೇ ಅಂದಿಲ್ಲ. ಫೈನಲಿ SMR ಫ್ಯಾಮಿಲಿ ಮೆಂಬರ್ ನಾವು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ. SMR ಅವ್ರ ಅಣ್ಣನ ಮಗುಗೆ ಇವತ್ತು ಓರಿಯನ್ ಮಾಲ್ ಕರ್ಕೊಂಡು ಹೋಗಿ ಬರ್ಡೇ ಗಿಫ್ಟ್ ಕೊಡಿಸ್ತಾ ಇದೀವಿ. ಸೊ ನಮ್ ದಿನ ಸಿರಿ ಜೊತೆ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ಹೇ ಗೈಸ್, ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಮ್ಮ ಜೊತೆ ಒಂದು ಪುಟಾಣಿಯಾಗಿ ಕ್ಯೂಟ್ ಆಗಿರೋ ಒಂದು ಗೆಸ್ಟ್ ಇದ್ದಾರೆ. ಗೆಸ್ಟ್ ಅನ್ನೋದಕ್ಕಿಂತ SMR ಅವರ ಅಣ್ಣನ ಮಗಳು. ಸೊ ಇದ್ರ ಹೆಸರು ಸಿರಿ ಅಂತ. ಸೊ ನಾನು ಈ ಹುಡುಗಂಗೆ ಹೇಳಿದೆ ಬೇಡ ವಿಡಿಯೋಲಿ ತೋರಿಸೋದು ಅಂತ, ಆದರೂ ಇವರೇ ಫೋರ್ಸ್ ಮಾಡ್ತಿರೋದು. ತೋರಿಸು 1 ವರ್ಷ ಆಗಿದೆ ಅಂತ. ಇವಾಗ ಮೊನ್ನೆ ಜನ ಕೇಳ್ತಾರಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ ಯಾರನ್ನಾರು ತೋರಿಸಿ ಬ್ಲಾಗ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿ SMR ಫ್ಯಾಮಿಲಿ. ಸೊ ಫಸ್ಟ್ ಫ್ಯಾಮಿಲಿ ಮೆಂಬರ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ ನಮ್ಮ ಬ್ಲಾಗ್ ಅಲ್ಲಿ. ಫ್ಯಾಮಿಲಿ ಮೆಂಬರ್ ಅಂದ್ರೆ ಸಿರಿ. 1 ವರ್ಷ ಆಯ್ತು, ಮೊನ್ನೆ ಬರ್ಡೇ ಆಗೈತೆ ಸಿರಿದು. ಹೆಂಗಾರು ವೆಲ್ಕಮ್ ಏನಾದರೂ ಗಿಫ್ಟ್ ತಗೊಂಡ್ಬರೋಣ ಇವತ್ತಾ? ಓಕೆ ಗೈಸ್, ಇವತ್ತು ಸಿರಿಗೆ ಏನಾದ್ರು ಗಿಫ್ಟ್ ತಗೊಂಡ್ಬಂದು ಕೊಡ್ತೀವಿ. ಬಿಕಾಸ್ ಬರ್ಡೇಗೆ ಆಕ್ಚುಲಿ ಊರಲ್ಲಿ ಮಾಡಿರೋದ್ರಿಂದ ಸಿರಿ ನಮಗೆ ಸಿಗ್ಲಿಲ್ಲ. ಅದಕ್ಕೆ ನಾವು ಇವಾಗ ಸಿರಿಗೆ ಓರಿಯನ್ ಮಾಲ್ಗೆ ಹೋಗ್ಬಿಟ್ಟು ಏನಾದ್ರು ಗಿಫ್ಟ್ ಇವತ್ತು ಸಿರಿಗೆ. ಗಿಫ್ಟ್ ಕುರಿ, ಇದ್ರ ಹೆಸರು ಸಿರಿ, ಬಟ್ ನಾನು ಇದನ್ನ ಕುರಿ ಅಂತ ಅಂತೀನಿ. ನನಗೂ ಕುರಿ ಅಂತಾರೆ, ಸಿರಿಗೂ ಕುರಿ ಅಂತಾರೆ. ఎందుకులే నీకు ఏస్ బట్టుకు ಅಂದ್ರೆ ನಂಗೆ ಇಷ್ಟ ಆಗಿರೋರಿಗೆಲ್ಲ ಕುರಿ ಕುರಿ ಅಂತೀನಿ ನಾನು. ವಾವ್ ನೈಸ್. ಮಿಕ್ದವ್ರು ಎಲ್ರಿಗೂ ಅನ್ನಲ್ಲ ನಾನು. ಅರ್ಥ ಆಯ್ತು ಅನ್ಸುತ್ತೆ. ವಾಟ್ಸೆ ಕುರಿ ಸಿರಿ ನಿಮ್ಗೆ ಎಷ್ಟು ಇಷ್ಟ? ತುಂಬಾ ಇಷ್ಟ. ಇನ್ನೊಂದು ಏನ್ ಗೊತ್ತಾ, ಸಿರಿ ಇಲ್ಲ ನನಗೆ ಮಕ್ಕಳು ಕಂಡ್ರೆ ಆಗ್ತಿರ್ಲಿಲ್ಲ, ಅಟ್ಯಾಚ್ಮೆಂಟ್ ಇರ್ಲಿಲ್ಲ. ಅಂದ್ರೆ ಎಲ್ಲ ಮಕ್ಳಿಗೂ ನಾನ್ ಕೇಳ್ಪಟ್ಟಿರೋಷ್ಟು ಇದ್ರಲ್ಲೂ ಬರೀ ಬೈತಾನೆ ಇದ್ರು, ಲೈಕ್ ಹಿಂಗೆ ಹಂಗೆ ಅಂತ. ಬಟ್ ಸಿರಿ ಬಂದಾಗಿದ್ದು SMR ಫುಲ್ ಚೇಂಜು. ಲೈಕ್ ಫುಲ್ ಮಕ್ಳಿಗೆ ಫುಲ್ ಲವ್, ಪ್ರೀತಿ ಹೇಗೆ ಮಾಡೋದು ಎಲ್ಲ ಕಲ್ತಾರೆ. ಆ್ಯಂಡ್ ಸಿರಿನೂ ಕೂಡ SMRಗೆ ಒಂದು ನನ್ನ ಹತ್ರ ಬಂದರೂ ಕೂಡ ಶಿ ವಿಲ್ ಕ್ರೇವ್ ಫಾರ್ SMR ನಾನೇ ಹುಡ್ಕೋದು ಈ ಥರ. ಬಿಕಾಸ್ ಒಂದು ಮನೇಲಿ ಅಕ್ಕಪಕ್ಕ ಮನೆ ಅಲ್ವಾ, ಸೊ ಅವ್ರ ಅಣ್ಣಂದು ಪಕ್ಕದಲ್ಲೇ ಮನೆ. ಸೊ ಅದಕ್ಕೆ ಇವ್ರು ದಿನ ಹೋಗ್ತಾ ಇರ್ತಾರೆ ಅವ್ರ ಅಣ್ಣನ ಮನೆಗೆ. ಅದಕ್ಕೆ ಸಿರಿಗೆ ಅಭ್ಯಾಸ ಆಗ್ಬಿಡುತ್ತೆ. ನಾನು ಹೋದ್ರೂ ನನಗೂ ಅಟ್ಯಾಚ್ಮೆಂಟ್ ಆಗ್ಬಿಡುತ್ತೆ. ಓಕೆನಾ ಆ ಥರ ಅಲ್ವಾ ಸಿರಿ? ಓಯ್ ಸಿರಿನ ನಾವು ನೆಕ್ಸ್ಟ್ ಒಳ್ಳೆ ಬ್ಲಾಗ್ಸ್, ವಿಡಿಯೋಸ್, ಯಾವ್ದಾರ ಆಡ್ ಶೂಟ್ಸ್ ಅಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಮಾತಾಡಕ್ ಬರಲ್ಲ ಇನ್ನ. ಸೊ 1 ವರ್ಷ ಎಲ್ಲರಿಗೂ ಗೊತ್ತಾಗಲ್ಲ. ಒಂದಲ್ಲಿ ಬಂದೈತೆ. ಇಲ್ಲಿ ನೋಡಿ ಗೈಸ್, ತೋರಿಸ್ತೀನಿ ಎಷ್ಟು ಮುದ್ದಾಗಿದೆ ಅಂತ. ಸಿರಿ, ಓಪನ್ ಯುವರ್ ಮೌತ್. ಬಾಲ್ನ ಅಲ್ಲಿ ಯಾರು ಇದ್ರು ಇಲ್ಲಿ ನೋಡಿ, ಕುರಿ ಅಮ್ಮ. ಸಿರಿ ಹಲ್ ತೋರಿಸ್ಬಿಡು ಎಲ್ಲರಿಗೂ. ಸಿರಿ ನಿಂದ ಹಲ್ ತೋರಿಸಿ ಎಲ್ರಿಗೂ. ಚಾಕಿ ಕೊಡಿಸ್ತೀನಿ. ಚಾಕಿನ ತಿನ್ನಕ್ಕಾಗಲ್ಲ. ಸಾರಿ, ಚಾಕಿ ತಿನ್ನಕ್ಕಾಗಲ್ಲ. ಸಾರಿ, ತಪ್ಪಾಯ್ತು. ಅದು ಆಕ್ಚುಲಿ ಇನ್ನೂ ಸ್ನಾಕ್ಸ್ ತಿನ್ನಕ್ಕಾಗಲ್ಲ ಇವಾಗ. ಏನಿದ್ರು ಇದು ರಾಗಿ ಮಾಲ್ಟು, ಚೆನ್ನಾಗೈತೆ. ಹೆವಿ ಮುದ್ದಾಗಿ ಕ್ಯೂಟ್ ಆಗಿದೆ ಸಿರಿ. ಫೋಟೋಸ್ ಹಾಕ್ತೀನಿ ನೋಡ್ರಿ ನೆಕ್ಸ್ಟ್. ನಂದು ಹೇಳ್ದು ಒಂದು ಫೋಟೋ ಶೂಟ್ ಆಗಿತ್ತು, ಅನ್ನ ಹಾಕಿಲ್ಲ. ಇಲ್ಲಿ ನೋಡಿ ಹೆಂಗಾಡುತ್ತೆ. ಸೊ ಕುತ್ಕೊಳ್ಳೋದಿಲ್ಲ ಒಂದೊಂದ್ಸಲ. ಅದಕ್ಕೆ ಕುತ್ಕೊಂಡಿರ್ಬಾರ್ದು ಗೈಸ್. ಯಾವಾಗಲೂ ಆಟ ಆಡಿಸ್ಬೇಕು, ನಿಂತ್ಕೊಂಡು ಓಡಾಡಿಸ್ತಾ ಇರ್ಬೇಕು. ಅವಾಗ ಅದು ಕಾಮಾಗಿರುತ್ತೆ. ನಾವ್ ಹಿಂಗೆ ಕುತ್ಕೊಂಡ್ರೆ ಅದಕ್ಕೆ ಬೋರು. ಇವಳು ಮೂಗಿಟ್ಕೊಳತ್ ನೋಡ್ರಿ, ಬಿಡು. ಸೊ ಗೈಸ್, ಇವಾಗ ಸಿರಿಗೆ ನಾವು ಗಿಫ್ಟ್ ತರಕಂತ ಹೋಗ್ತಾ ಇದೀವಿ. ಹೌದು. ಏನ್ ಗಿಫ್ಟ್ ತರೋಣ? ಗಿಫ್ಟ್ ತರೋಣ. ಏನು ಏನ್ ತರೋಣ? ಸಿರಿಗೆ ಅಂದ್ರೆ ಎಲ್ಲ ಕೊಡ್ಸ್ಬಿಟ್ಟಿದ್ದಾರೆ. ಬರ್ತ್ಡೇಗೆ ಎಲ್ರು ಎಲ್ಲ ಕೊಡ್ಸ್ಬಿಟ್ಟಿದ್ದಾರೆ. ಸೊ ಏನ್ ತಗೋಬೇಕಂತ ಗೊತ್ತಾಗ್ತಿಲ್ಲ. ಬಟ್ಟೆ ಅಂದ್ರೆ ಇವಾಗ ಏನ್ 1-2 ತಿಂಗಳಾದ್ಮೇಲೆ ಮತ್ತೆ ಆ ಮಗು ವೇರ್ ಮಾಡಕ್ಕಾಗಲ್ಲ. ಬಿಕಾಸ್ ಮಕ್ಕಳಲ್ವಾ, ಬೇಗ ಸೈಜ್ ಎಲ್ಲ ಟೈಟ್ ಲೂಸ್ ಎಲ್ಲ ಆಗ್ತಾ ಇರುತ್ತೆ. ಬಟ್ಟೆ ಎಲ್ರು ಕೊಡಿಸ್ತಾರೆ. ಲೈಕ್ ಏನಾದ್ರು ಚೆನ್ನಾಗಿರೋದು ಕೊಡಿಸ್ಬೇಕು. ಸಿರಿಗೆ ನನ್ ಚಿಕ್ಕಪ್ಪ ಅಲ್ವಾ ಒಂದ್ ಚಿಕ್ಕಮ್ಮನ್ ತರೋಣ. ಬರ್ತೀರಾ ಮನೆಗೆ? ಏನ್ ಯಾಕೆ ಹುಡ್ಗ ಹಿಂಗೆ ಅಂತ ನಂಗೆ ಅರ್ಥ ಆಗಲ್ಲ. ಸೊ ಇವಾಗ ನಾವು ಫೈನಲಿ ಸಿರಿ ಗಿಫ್ಟ್ ತರಕಂತ ಹೋಗ್ತಾ ಇದೀವಿ. ಬಟ್ ಏನ್ ಗಿಫ್ಟ್ ತರೋದು ಅಂತ ನಮ್ ತಲೆಗೆ ಬರ್ತಿಲ್ಲ, ಓಡ್ತಿಲ್ಲ ಏನು. ನೋಡೋಣ ಒಂದಷ್ಟು. ನನಗೇನಂತ ಅಂದ್ರೆ ಚೈನು, ಚಿನ್ನ. 1 ವರ್ಷದ ಮಗು ಅಲ್ವಾ, ಅದಕ್ಕೆ ಚಿನ್ನ ಏನಾದ್ರು ಕೊಡೋಣ. ಸೆಕೆಂಡ್ ಥರ್ಡ್ ಬರ್ಡೇ ಕೊಡ್ಬೇಕು ನೀವು. ಹೌದಾ? 1 ವರ್ಷ ಕೊಡಂಗಿಲ್ವಾ? ಕೊಡ್ಬೋದು. ಇನ್ನ ಅದಕ್ಕೆ ಎಲ್ಲ ಏನು ಹಾಕೋಬಹುದು ಅಂತ ಅಷ್ಟೇ. ಇವಾಗ ಕೊಟ್ರೆ ಅದಕ್ಕೆ ಟೈಟ್ ಆಗ್ಬಿಡುತ್ತೆ. ಓಕೆ. ಸೆಕೆಂಡ್ ಥರ್ಡ್ ಇಯರ್ಗೂ ಟೈಟ್ ಆಗ್ಬಿಡುತ್ತೆ ಬಿಡಿ ಅದ್ರಲ್ಲಿ. ಹಂಗೆ
ಬಟ್ ನೀವು ಅದೇ ಅವ್ರ ಮನೇಲಿ ಎತ್ತಿಟ್ಟಿರ್ಬೇಕು ನಿಮ್ಮ ಬಟ್ ಏನ್ ಯೂಸ್ ಅದು ಎತ್ತಿಕ್ಕಿದ್ರು ಏನ್ ಯೂಸ್ ಇವಾಗ ಹಾಕಿಲ್ಲ ಅಂತ ಅಂದ್ರೆ ತಗೊಂಡೋಗಿ ಕೊಟ್ಟಿ ಹಾಕಕ್ಕಾಗಲ್ಲ. ಮಗುದ್ ಕೈ ಟೈಟ್ ಆಗ್ಬಿಡುತ್ತೆ. ಇವಾಗ ಬೆಳೀತಿರೋ ಮಗು 1 ವರ್ಷದ ಮಗು. ಏನಾದ್ರು ಡಾಲ್ ಕೊಡ್ಸ್ಬಿಡೋದಾ? ಡಾಲಾ? ಆಕ್ಚುಲಿ ಆಟ ಆಡುತ್ತೆ ಅದು. ಅದಕ್ಕೆ ಆಲ್ರೆಡಿ ಕಾರ್ ಕೊಡ್ಸೋಣ ಅಂದ್ರೆ 2 ಕಾರ್ ಐತೆ. ಕಾರ್ ಕೂರಿಸ್ಬಿಟ್ಟು ಓಡಿಸ್ತಾ ಇದ್ರೆ ಅಯ್ಯೋ ಏನಕ್ಕಾದ್ರೂ ಓಡಿಸ್ತಾರೋ ಅಂತ ಕಾರಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇರ್ತದ. ಸೊ ಕಾರ್ ಆ ತರದ್ ಕೊಡ್ಸೋದ್ಕಿನ್ನ ಏನಾದ್ರು ಟಾಕಿಂಗ್ ಟಾಯ್ ತರ ಮೊನ್ನೆ ಕೊಡಿಸ್ತೇನೆ ನಾನು. ಇದನ್ ಕೊಡಿಸ್ಬಿಡೋಣ. ಏನೋ ಒಂದು ಟೆಡಿ ಬಿಯರ್ ಕೊಡ್ಸೋಣ ದೊಡ್ಡದು. ಹೌದಾ? ದೊಡ್ಡದು ಫುಲ್ ಲಾರ್ಜರ್ ದನ್ ಲೈಫ್ ಸೈಜ್ ಬರುತ್ತೆ ಗೊತ್ತಾ? ನಮ್ ಸೈಜ್ ಗಳು ಬರುತ್ತೆ ಗೊತ್ತಾ? 5 ಅಡಿ ಇದೆಲ್ಲ 4 ಅಡಿ 5 ಅಡಿ ಆ ತರದ್ ಕೊಡಿಸ್ಬಿಡೋಣ. ಇವಾಗ ಬೆಸ್ಟ್ ಅದು. ಅದಕ್ಕೂ ಗಾಬರಿ ಆಗುತ್ತೆ, ಟೆನ್ಷನ್ ಆಗಿ 1 ನಿಮಿಷ ಅದ್ರ ಜೊತೆ ಆಟ ಆಡಕೊಂಡು ಅದಿಲ್ಲ ಅಂದ್ರೆ ಮಲ್ಕೊಳ್ದಿರೋ ತರ ಇದೆಲ್ಲ ಮಾಡ್ಬೋದೇನೋ ಅದು ಅವಾಗ ಅಟ್ಯಾಚ್ ಆದ್ರೆ ಅದಕ್ಕೆ. ಸೊ ನೋಡೋಣ, ಅದನ್ನೇ ಹೋಗಿ ಹುಡ್ಕೊನವ. ಐ ಡೋಂಟ್ ಥಿಂಕ್ ಸೊ ನಮ್ ಸೈಜ್ ತಂದ್ರೆ ಅದು ಅಟ್ಯಾಚ್ ಆಗುತ್ತೆ ಅಂತ. ಸ್ವಲ್ಪ ಅಂದ್ರೆ ಮಿನಿಮಮ್ ಮೀಡಿಯಂ ಸೈಜ್ ಇದ್ರೆ ಅದು ಅಟ್ಯಾಚ್ ಆಗುತ್ತೆ. ಅಂದ್ರೆ ಅದು ಎತ್ಕೋಬೇಕು ತಾನೆ, ಅದು ಆಟ ಆಡ್ಬೇಕು. ಇವಾಗ ದೊಡ್ಡವ್ರು ಮತ್ತೆ ಕೊಡ್ಬೇಕು ಅಂತ ಅಂದ್ರೆ ಅದು ಕೇಳಲ್ಲ. ಅದು ಅಲ್ಲಿ ಇದ್ರೆ ಹೋಗುತ್ತೆ, ಅದ್ರ ಹತ್ರನೇ ಹೋಗ್ಬಿಡುತ್ತಲ್ಲ. ಅದ್ರ ಹತ್ರ ಇರೋ ಡಾಲ್ಸ್ ಅಲ್ಲಿ ಇಷ್ಟಿಷ್ಟು ಐತೆ, ಚಿಕ್ಕದು ಐತೆ ಅದ್ರ ಹತ್ರ ಡಾಲ್ಸ್. ಹೌದಾ? ಸ್ವಲ್ಪ ದೊಡ್ಡದೊಂದು ತಗೊಂಡೋಗಿ ಕೊಟ್ರೆ ಅದಕ್ಕೂ ಟೆನ್ಷನ್ ಆಗ್ಬಿಡುತ್ತೆ. ಸರಿ, ಡಾಲ್ ತಗೊಳ್ಳೋಣ. ಡಾಲ್ ತಗೊಳ್ಳೋಣ. ಒಂದು ಚಿಕ್ಕಮ್ಮ ಒಂದು ಡಾಲ್. ಸೊ ಗೈಸ್ ಲೆಟ್ಸ್ ಗೋ. ಇವಾಗ ಆನ್ ದ ವೇಲ್ ಇದೀವಿ. ಸಿರಿಗೆ ಏನಾದ್ರು ಗಿಫ್ಟ್ ತಗೊಂಡ್ಬೇಡ. ಸಿರಿ ರಿಯಾಕ್ಷನ್ ನೋಡ್ತೀವ? ಆಬ್ವಿಯಸ್ ಕೊಡ್ತೀವಲ್ಲ. ಓಕೆ ಡನ್. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಇವಾಗ ಸಿರಿಗೆ ಡಾಲ್ ತರಕ್ ಬಂದಿದ್ವಿ. ಬಟ್ ತುಂಬಾ ಚಿಕ್ಕ ಪುಟಾಣಿ ಇದು ಚಿಕ್ಕದೈತೆ. ಕೇಳು ಅವ್ರಿಗೆ, ಹಿಂದ್ಗಡೆ ಇದಾರೆ ನೋಡು. ಬ್ರೋ ದೊಡ್ಡದಿಲ್ವಾ ಡಾಲು? ದೊಡ್ಡದು ಈ ತರ ಟಾಯ್ಸ್ ಕೊಡ್ಸ್ಬೋದು. ಬಟ್ ಐ ಫೀಲ್ ಇಟ್ಸ್ ಇವೆಲ್ಲ ಇರುತ್ತೆ ಅನ್ಸುತ್ತೆ. ಅಂಡ್ ಮೋರೋವರ್ ಅದನ್ನ ಆಡಕ್ಕೂ ಆಗಲ್ಲ, ತೆಗ್ದು ಅದು ಎಸೀತೆ, ಫೋನ್ನೇ ಎಸೀತೆ 17 Pro Max. ಹೌದಾ? ನೋಡಿ ಈ ತರ ಈ ಗೊಂಬೆಗಳು ಕೊಡ್ಸ್ಬೋದಲ್ವಾ? ನಾನು ಇನ್ನ ಯೋಚನೆ ಮಾಡ್ತಾ ಇದೀನಿ ಯಾಕೆ ಈ ಗೊಂಬೆ ಕೊಡಿಸ್ಬಾರ್ದು ಅಂತ. ಇದು ನಾವು ಇದ್ರಲ್ಲಿ ತೋರಿಸಿದ್ವಲ್ಲ ಸುಹಾಸ್ ಅವ್ರ ಇದ್ರಲ್ಲಿ ಬರುತ್ತೆ, ಅದ್ರಲ್ಲಿ ವ್ಲಾಗ್ ಬರುತ್ತೆ ನಾಳೆ. ಇದಕ್ಕಿನ್ನ ದೊಡ್ಡದಿದೆ ಗೊಂಬೆ? ಇನ್ನ ದೊಡ್ಡದು ಬೇಕು. ಅದಕ್ಕಿನ್ನ ದೊಡ್ಡದಿಲ್ವಾ? ಅಯ್ಯೋ ಸ್ಟಾಕ್ಸ್ ಇಲ್ವಾ? ಬೇರೆ ಕಡೆ ಹೋಗ್ಬೇಕು. ದೊಡ್ಡದೇ ಬೇಕು ನನಗೆ. ಸರಿ, ಕೊಟ್ರೆ ದೊಡ್ಡದೇ ಕೊಟ್ಬಿಡೋಣ, ಚೆನ್ನಾಗಿರುತ್ತೆ ಅಂತ. ಓಕೆ ಬಿಡ್ರಿ ಬ್ರೋ. ಗೈಸ್ ನೆಕ್ಸ್ಟ್ ಅಂಗಡಿಗೆ ಹೋಗೋಣ. ಲೆಟ್ಸ್ ಗೋ ಬನ್ನಿ. ಇವಾಗ ನಾವಿಬ್ರು ಗೋಬಿ ಮಂಚೂರಿ ತಿನ್ನಕ್ಕಂತ ಬಂದಿದ್ದೀವಿ. ಹೇಗೆ ಅನ್ಸ್ತದೆ ನಿಮ್ಗೆ ಸ್ಟ್ರೀಟ್ ಫುಡ್ ತಿಂದು? ನಾನು ತಿನ್ನಲ್ಲಪ್ಪ, ಭಯ ನನಗೆ. ಹಾಫ್ ಪ್ಲೇಟ್ ಕೊಡಿ ಸಾಕು. ಹಾಫ್ ಪ್ಲೇಟ್ ಕೊಡಿ. ತಿನ್ನಲ್ವಾ? ಭಯ ಆಗ್ಬಿಟ್ಟೈತೆ ನನಗೆ. ನೀನ್ ತಿನ್ನಲ್ಲ ಅಂದ್ರೆ ನಾನು ತಿಂತೀನಿ. ನೀನ್ ತಿನ್ಬೇಡ ಅಂತ ಯಾರು ಹೇಳಿದ್ದು? ಅಲ್ಲ, ನೀನ್ ತಿಂದ್ರೆ 1 ಪ್ಲೇಟ್ ತಗೋತೀನಿ, ನಾನು ಮಾತ್ರ ತಿಂದ್ರೆ ಹಾಫ್ ಪ್ಲೇಟ್ ತಗೋತೀನಿ. ಸರಿ ಆಯ್ತು ತಗೋ. ನಾನು ತಿನ್ನಲ್ಲ, ತಗೋ. ಏಕೆ? ಬೇಡಪ್ಪ, ನನಗೆ ಪ್ರಾಬ್ಲಮ್ ಆಗುತ್ತೆ ಡೈಜೆಷನ್ ಸಿಸ್ಟಮ್ ಅಲ್ಲಿ ಹೆವಿ. ಅದು ಅವತ್ತು ಪ್ರಾಬ್ಲಮ್ ಆಗಿತ್ತಲ್ಲ ಕಾರಲ್ಲೆಲ್ಲ ಮಾಡ್ಕೊಂಡು. ಸರಿ ಆಯ್ತು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಇಲ್ಲಿ ನೋಡಿ ಹೆಂಗ್ ಹೊಡಿಯೋಕ್ ಬರ್ತಾವ ಗೈಸ್ ಇವನು. ನನ್ನ ನಂಬರ್ ಹೆಂಗೆ ಕೇಳ್ದಂಗೆ ಕೊಡ್ತೀಯ ಬೇರೆಯವ್ರಿಗೆ ನೀನು? ನಾನು ಲೂಸು. ಏನ್ ಲೂಸು? ಸೊ ಗೈಸ್ ತುಂಬಾ ಅಂಗಡಿಗಳೆಲ್ಲ ಹುಡ್ಕಾದ್ಮೇಲೆ ನಾವು ಇವಾಗ 3-4 ಅಂಗಡಿಗಳು ಹುಡ್ಕಾದ್ಮೇಲೆ ಇಲ್ಲಿ ಒಂದಿದೆ ಸ್ಟೋರು. ಅಲ್ಲೇ ನೀವು ನೋಡ್ಬೋದು, ಅಲ್ಲಿ ಕಾಣಿಸ್ತಿದ್ಯಲ್ಲ ಅಲ್ಲಿ. ಇದು ತೆಗಿತಾನ ನೋಡಿ ಇವರು ತೋರ್ಸಕ್ಕೆ. ಸೊ ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿ ಇವಾಗ ಹೋಗ್ತಾ ಇದೀವಿ ಗೊಂಬೆ ತಗೊಂಡ್ ಬರೋಣ. ಸೊ ಹೋಗೋಣ, ಲೆಟ್ಸ್ ಗೋ. ಗೈಸ್ ಯಾಕೋ ಕೋಪದಲ್ಲಿದ್ದಾರೆ, ಯಾಕೆ ಕೇಳಿ ಗೈಸ್? ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಹೇಳ್ತೀನಿ ಸಪ್ರೇಟ್ ಆಗಿ. ತಪ್ಪಂದ್ರೆ ಎಲ್ರೂ ಮಾಡ್ತಾರಪ್ಪ, ನೀನ್ ಯಾಕೆ ಬರೀ ತಪ್ಪೇ ಮಾಡ್ತೀಯಾ? Let's go guys. Oh, SMR Gaming. ಏನೇ ನೆಟ್ಟಿಗೆ ಮಾತಾಡಲೇ? ಏನೇಲೇ ಏ ಅಂದಿಲ್ಲ. ಏನೇಲೇ ಏನಾಗ್ಯಾ ನಮ್ ಮೂರ್ ಕಡೆ ಹಿಂಗೆ ಭಾಷೆ ಮಾತಾಡೋದು ನಾವು. ಏನಿಲ್ಲ ಆಗ್ಯಾ ಏನ್ಲಾ ಅಂತ ನೀನ್ ಮಾತಾಡು. ಏನ್ಲಾ ನೋಡಿ ಗೈಸ್ ಇಷ್ಟೊಂದಿದೆ. ಸೊ ಯಾವ್ದಾದ್ರು ಇವಾಗ ತಗೊಳ್ಳೋಣ. ಯಾವ್ದು ತಗೊಳ್ಳೋಣ? ಇದು ತಗೊಳ್ಳೋಣ. ಇದ್ರಲ್ಲಿ ರೆಡ್ ಕಲರ್ ತಗೊಳ್ಳೋಣ. ರೆಡ್. ರೆಡ್ ಎಲ್ಲ ಚೆನ್ನಾಗಿರಲ್ಲ, ಟ್ರೆಂಡ್ ಹೋಯ್ತು ಅದು. ಟ್ರೆಂಡ್ ಹೋಯ್ತು. ಅಸ್ಥೆಟಿಕ್ ಕಲರ್ಸ್ ತಗೊಳ್ಳಿ, ಲೈಕ್ ದಿಸ್, ಈ ತರ ಆ ತರ ತಗೊಳ್ಳಿ. ಚೆನ್ನಾಗಿ. ನೀನ್ ಅಸ್ಥೆಟಿಕ್ ಬಗ್ಗೆ ಮಾತಾಡ್ತಾ ಇದೀಯಾ? ನೀನೇ ಜಾತ್ರೆ. ಹೌದಾ? ನನ್ಗಿಂತ ದೊಡ್ಡ ಜಾತ್ರೆ ನೀನು. ಸರಿ ಯಾವ್ದು ತಗೋತೀಯ ನೋಡಪ್ಪ, ಜಾಸ್ತಿ ಮಾತಾಡ್ಬೇಡ, ನನ್ ಸರಿ ಇಲ್ಲ ನನ್ ತಲೆ. ಕೊಡಿಲಿ ತಿರುಗ್ಸು. ನಾನ್ ಜಾತ್ರೆನಾ? ಸೊ ಇಲ್ಲಿ ಬಂದ್ವಿ ನಾವು ಅಂಗಡಿಗೆ ತಗೋಬೇಕಂತ. ಬಟ್ ಯಾವ್ದು ತಗೋಬೇಕಂತ ಅರ್ಥನೇ ಆಗ್ತಿರ್ಲಿಲ್ಲ. ತುಂಬ ನೋಡಿದ್ವಿ, ಬಟ್ ಏನೂ ಗೊತ್ತಾಗ್ತಿಲ್ಲ. ಅದು ಬೇರೆ
ನಮ್ಮ ಹೈಟ್ ಇರಬೇಕು ಅಂತ ಬೇರೆ SMR ಇತ್ತು ಹೇಳ್ತಿದ್ರು. ಬಟ್ ಆ ಹೈಟ್ದು ಕೂಡ ಸಿಗ್ತಿರ್ಲಿಲ್ಲ ನಮಗೆ. ಅದಕ್ಕೆ ನೋಡ್ತಾ ಇದ್ವಿ. ನಾನು ಬೇಜ್ ಕಲರ್ ನೋಡಿದೆ, ತುಂಬ ಅಸ್ಥೆಟಿಕ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ಅದು ಒಂದೇ ನಂಗೆ ತುಂಬ ಕಣ್ಣಿಗೆ ಅಟ್ರಾಕ್ಟಿವ್ ಅನ್ಸಿದ್ದು. ಬಟ್ SMRಗೆ ಬ್ಲೂ ಕಲರ್ ಮೇಲೆ ಕಣ್ಣು ಬಿತ್ತು. ಇದೇ ತಗೊಳ್ಳೋಣ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ತಗೊಳ್ಳೋಣ ಅಂತ ಅಂತಿದ್ರು. ಬಟ್ ಆದರೂ ನನಗೆ ಸಮಥಿಂಗ್ ಲೈಟ್ ಪಿಂಕು, ಬೇಜು ಅದೆಲ್ಲ ತುಂಬ ಇಷ್ಟ ಆಯಿತು. ಹೈಟ್ ಬೇಡ, ಈ ಥರದ್ದೇ ತಗೊಳ್ಳೋಣ, ಸಣ್ಣ ಚಿಕ್ಕದು ಅಂತ ನಾನು ಅಂದೆ, ಅಂದರೆ ಮೀಡಿಯಮ್ ಹೈಟ್ ಇರೋದು ಅಂತ. ಬಟ್ ಆದರೂ ಅವರು ಇಲ್ಲ, ಅದೇ ಇರಲಿ, ಸಿರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಫೈನಲಿ ಅವ್ರು ಎತ್ಕೊಟ್ರು ಅದನ್ನು. SMR ಹಿಡ್ಕೊಂಡು ನೋಡ್ತಾ ಇದ್ದಾರೆ, ಲೈಕ್ ಚೆನ್ನಾಗಿದೆಯಾ, ಹಗ್ ಮಾಡ್ಕೊಂಡು ಮಲ್ಕೊಳ್ಳುತ್ತಾ ಅಥವಾ ಅದ್ರ ಮೇಲೆ ಮಲ್ಕೊಬಿಡುತ್ತಾ ಸಿರಿ ಅಂತ. ನನಗೂ ಇಷ್ಟ ಆಯಿತು, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಅದೇ ಇವಾಗ ಇದನ್ನು ಪರ್ಚೇಸ್ ಮಾಡೋಣ. ಪರ್ಚೇಸ್ ಮಾಡಿಬಿಟ್ಟು ನಾವು ಹೋಗೋಣ, ಬನ್ನಿ, ಲೆಟ್ಸ್ ಗೋ. ತೋರ್ಸು, ಇಲ್ಲಿ ತಿರುಗು, ಹತ್ರ ಮುಂದೆ ತಿರುಗು. ಏನು ಕಳ್ತಾ ಇದೀಯಾ? ನಂಗೆ ಕೆಮ್ಮು ಬಂತು ಗೈಸ್, ತಲೆ ಹೊಡಿಯಕ್ ಹೋಗ್ಬಿಟ್ಟು ಆ ಕಡ್ಗದಿಂದ ಹೊಡೆದೇ ಬಿಟ್ಟ. ಇಲ್ಲಿ ನೋವು ಆಗ್ತಿದೆ ನಂಗೆ. ನಾನೇನ್ ಬೇಕು ಮಾರ್ಕೆ ಬಿದ್ಬಿಟ್ಟದೆ ಇಲ್ಲಿ ಕಡ್ಗದು, ಕೆಂಪಿಗೆ ಆಗ್ಬಿಟ್ಟೈತೆ ಗೈಸ್. ನಂಗೆ ಅಯ್ಯೋ, ನನ್ ದೇವರಾಣೆ ಗೊತ್ತಿಲ್ಲಮ್ಮ. ನಾನು ಏನ್ ಮಾಡಕ್ ಹೋದೆ ಗೈಸ್ ಗೊತ್ತಾ, ಹಿಂಗ್ ತಟ್ಟಕ್ ಹೋದೆ, ಈ ಕಡ್ಗ ಇವಳಿಗೆ ಇಲ್ಲಿ ಬಿದ್ಬಿಟ್ಟೈತ್ ಮಾರ್ಕು. ಇಲ್ಲಿ ನೋಡ್ರಿ ಹೆಂಗ್ ಕಾಡ್ತೈತ್ ಮಾರ್ಕು. ಅಯ್ಯೋ ದೇವ್ರೆ, ಕ್ರೇಜಿ ಸಿಮ್ಮು. ನೈಸ್ ಮಾರ್ಕ್, ಡ್ಯಾಮೇಜ್ ಪೀಸ್. ಇವಾಗಲ್ಲ ಇದು ಅಳ್ಬಾರ್ದು, ಬೇಕಂತ ಮಾಡಿಲ್ಲ. ನೋಡಿ ಗಿಫ್ಟ್ ಕೊಡೋಣ ಗೈಸ್. ದೊಡ್ಡ ಡಾಲ್ ತಗೊಂಡಿದೀವಿ, ನೋಡೋಣ ಸಿರಿ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಂತ. ನಾನು ಫಸ್ಟ್ ಟೈಮ್ ನನ್ನ ಒಬ್ಬ ಫ್ಯಾಮಿಲಿ ಮೆಂಬರ್ನ ಈ ಥರ ವ್ಲಾಗು ವಿಡಿಯೋ ಥ್ರೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದು. ಸೊ ಇವಾಗ ಇನ್ನೊಂದು ಸೆಲೆಬ್ರಿಟಿ ಬಾರ್ನ್. ಲೆಟ್ಸ್ ಗೋ ಗೈಸ್, ಹೋಗಿ ಗಿಫ್ಟ್ ಮಾಡೋಣ. ಪಾಪು ರಿಯಾಕ್ಷನ್ ಹೆಂಗಿರುತ್ತೆ, ಪಾಪು ಎಷ್ಟು ಖುಷಿ ಪಡುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಇವಾಗ SMR ಅವ್ರು ಹೋಗಿದ್ದಾರೆ ಸಿರಿನ ಕರ್ಕೊಂಡು ಬರಕ್ಕೆ. ಸೊ ಬರ್ಲಿ ಸಿರಿ, ಆಲ್ಮೋಸ್ಟ್ ಲೈಕ್ ಹೇಗಿರುತ್ತೆ ಅವ್ಳ ರಿಯಾಕ್ಷನ್, ನೋಡೋಣ ಹೇಗೆ ಕೊಡ್ತಾಳೆ ಅಂತ. ಸೊ ಫೈನಲಿ ನೋಡಿ ಬಂದ್ಲು. ಹಾಯ್ ಸಿರಿ. ಐ ಐ ಐ ಐ ಹಾಯ್. ಹಾಯ್ ಕೊಡು, ಹಾಯ್. ಕೈ ಕೊಡು, ಕೈ ಕೊಡು. ಹಾಯ್ ಹಾಯ್ ಮಾಡು. ಹಾಯ್. ಹಾಯ್ ಸಿರಿ, ಹೇಗಿದ್ಯಾ? ಮೊನ್ನೆ ಸ್ವಲ್ಪ ಹಿಂಸೆ ಮಾಡ್ಕೊಂತ ಇತ್ತು, ಇವತ್ತು ನೋಡು ನೀಟಾಗೈತೆ. ಇವಾಗ ಮಾತಾಡಿಸ್ತೈತೆ, ಬಿಟ್ರೆ ಸಾಕಪ್ಪ ಅನ್ನೋ ತರ ಇತ್ತು ಮೊನ್ನೆ. ಹೌದಾ ಸಿರಿ? ಮಕ್ಳೆಲ್ಲ ಆಟ ಆಡ್ತಾವ್ರೆ ಅಂತ ನೋಡ್ತಾ ಇತ್ತು. ಖುಷಿ ನೋಡು. ಇದು ಗಿಫ್ಟ್ ತಗೊಂಬ, ನೋಡೋಣ ಏನು ಹೆಂಗ್ ರಿಯಾಕ್ಟ್ ಮಾಡುತ್ತೆ. ಲೆಟ್ಸ್ ಗೋ. ಇದು ಕಾರ್ ಓಪನ್ ಇದೆಯಲ್ಲ? ಓಪನ್ ಐತೆ. ನಿನಗೆ ಒಂದು ಕರ್ಕೊಂಡು ಬರ್ತೀನಿ ರೀ. ನಿನಗೆ ಒಂದು ಗಿಫ್ಟ್ ಕೊಡ್ತೀವಿ, ಗಿಫ್ಟ್ ತಗೊಂಬ. ಗೈಸ್ ಗಿಫ್ಟ್ ತೆಗಿಯೋಣ. ಈ ತರ ಕವರ್ ಅಲ್ಲಿ ಇದೆ. ಕವರಿನ ನಂಗೆ ತೆಗಿಯಕ್ಕೆ ಈಸಿ, ಫುಲ್ ಈಸಿ ತೆಗಿಯೋದು. ಯಪ್ಪ. ಸೊ ಸಿರಿಗೆ ಈ ಗೊಂಬೆ ಕೊಡೋಣ, ನೋಡೋಣ ಅವ್ರ ರಿಯಾಕ್ಷನ್. ಬಂದು ಸಿರಿ, ಸಿರಿ ಗಿಫ್ಟ್. ಸಿರಿ ಏನಿದು? ಸಿರಿ ಏನದು? ಸಿರಿ ಕ್ಯೂಟಿ, ಸಿರಿ ಕ್ಯೂಟಿ. ಸಿರಿ ಇಷ್ಟ ಆಯ್ತಾ ಗೊಂಬೆ? ಸಿರಿ ಗೊಂಬೆ ಇಷ್ಟ ಆಯ್ತಾ? ಗೊಂಬೆ ಇಷ್ಟ ಆಯ್ತಾ? ಪಕ್ಕದಲ್ಲಿ ಮಲ್ಕೊಬಿಡು ದಿನ. ಇದ್ರ ಪಕ್ಕದಲ್ಲಿ ಮಲ್ಕೊಳ್ಳಲ್ಲ, ಅವ್ರ ಅಮ್ಮನ ಪಕ್ಕದಲ್ಲಿ ಮಲ್ಕೊಳ್ಳೋದು. ನೋಡಿ ಇಷ್ಟ ಆಯ್ತಾ? ಸಿರಿ ತರಾನೇ ಇದೆ. ಇಷ್ಟ ಆಯ್ತಾ ಗೊಂಬೆ? ಇಷ್ಟ ಆಯ್ತಾ ಸಿರಿ ಗೊಂಬೆ? ಇಷ್ಟ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಅದ್ ಮಾತಾಡಲ್ಲ, ಅದ್ರ ಹತ್ರ ಏನೇನ್ ಮಾತಾಡಿಸ್ತೀಯ? ತಗೋ ಸಿರಿ. ಸಿರಿ ಗೊಂಬೆ ಮೇಲೆ ಮಲಗಿಸ್ಬಿಡು, ಅದನ್ನ ಹೇಳ್ತೀನಿ, ಕೂರಿಸ್ಬಿಡು, ಮಧ್ಯದಲ್ಲಿ ಕುತ್ಕೊಳ್ಳುತ್ತೆ. ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಹೆಂಗ್ ಮಾತಾಡುತ್ತೋ, ಸ್ಟಾರ್ಟ್ ಮಾಡ್ಬೇಕು ಮಾತಾಡಕ್ಕಿನ್ನ. ಇನ್ನೇನ್ ನಿನ್ ಸ್ವಲ್ಪ ದಿನ, ಇವಾಗ ಆಲ್ರೆಡಿ ಅಕ್ಕ ಅಕ್ಕ ಅಂತಿತ್ತು ಅವಾಗ್ಲೇ. ಹೌದಾ? ನನ್ನ ಹತ್ರನೇ ನೀವ್ ದಿನ ನೋಡ್ತೀರಲ್ಲ, ಒಂದ್ಸಲ ಬಾ, ಪಾಪ ದೊಡಕಿನ ಮುಂಚೆ ಕರ್ಕೊಂಡೋಗಿ ಕೊಟ್ ಬರಲ್ಲ ಇದನ್ನ. ಸಿರಿ ಬಾಯ್.
ಟಾಟಾ ಮಾಡು. ಟಾಟಾ. ನೆಕ್ಸ್ಟ್ ವ್ಲಾಗ್, ಅಪ್ಕಮಿಂಗ್ ವ್ಲಾಗ್ ಅಲ್ಲಿ ನಿನ್ನ ಫ್ಯೂಚರ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಟಾಟಾ ಮಾಡು. ಬಾಯ್ ಸಿರಿ. ಬಾಯ್. ಅದಕ್ಕೆ ಮಕ್ಳು ಆಟ ಆಡ್ತಾವ್ರಲ್ಲ, ಮಕ್ಳು ನೋಡಿ ಸ್ಲಿಪ್ಪರ್ಸ್ ಇದ್ರೆ ಇಲ್ಲಿ ಬಿಡಿ ಆಟ ಆಡ್ಲಿ, ಅಟ್ಲೀಸ್ಟ್ ವಾಕಿಂಗ್ ಪ್ರಾಕ್ಟೀಸ್ ಆಗ್ಲಿ. ವಾಕ್ ಮಾಡಲ್ಲ ಅದು ಇನ್ನ. ಅವತ್ ಮಾಡ್ತಿತ್ತಲ್ಲ ಅವ್ರ ಮನೇಲಿ, ಅವ್ರ ಮಮ್ಮಿ ಕೈ ಹಿಡ್ಕೊಂಡಿದ್ರಲ್ಲ, ಹಿಡ್ಕೊಂಡ್ ಮಾಡುತ್ತೆ. ಅದೇ ನಾವ್ ಕೈ ಹಿಡ್ಕೊಳ್ಳೋಣ ಅಲ್ಲ ಹಂಗೆ. ಇಲ್ಲಾಂದ್ರೆ ಬಿಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕಾರ್ ಎತ್ತಿದ್ರದ್ದು ತಗೊಂಬಂದ್ ಆಚೆ ಬಿಟ್ಬಿಟ್ಟು ಓಡ್ಸೋಣ ಕಾರ್ ಇಟ್ಕೊಂಡು. ಸೀಟ್ ಬೆಲ್ಟ್ ಅಲ್ಲಿ ಹಾಕ್ಬೇಕು, ಭಯ ಅಂದ್ರೆ ಬಿದ್ಬಿಡುತ್ತೆ ಅದು ಅಂತ. ಬಾಯ್. ಕರ್ಕೊಂಡು ಹೋಗಿ ಸಾಂಗ್ ಆಡ್ತೈತೆ ಅದು. ಇವಾಗ ನಾವು ನಮ್ಮ ಫಸ್ಟ್ ಫ್ಯಾಮಿಲಿ ಮೆಂಬರ್ನ ಇಂಟ್ರೊಡ್ಯೂಸ್ ಮಾಡಿಸಿದೀವಿ. ಫಸ್ಟ್ ಫ್ಯಾಮಿಲಿ ಮೆಂಬರ್ಗೆ ಗಿಫ್ಟ್ ಕೂಡ ಕೊಟ್ಟಿದ್ದೀವಿ. ನೋಡ್ರಿ, ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ, ತುಂಬ ವ್ಲಾಗ್ಸಲ್ಲಿ ಈ ಮಗುನ ನಾವು ಫ್ಯೂಚರ್ ಮಾಡೋಣ. ಯಾರಿಗಾದ್ರೂ ಅಡ್ವರ್ಟೈಸ್ಮೆಂಟಿಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಮಗು ಡೆಫಿನೆಟ್ಲಿ ತುಂಬಾ ಕ್ಯೂಟ್ ಆಗಿದೆ. ಫೀಚರ್ ಮಾಡೋಣ. ಸೊ ಎಲ್ಲ ಆಗ್ಬಿಟ್ರಿ, ದೃಷ್ಟಿ ಬೀಳದೆ ತೂ ಅಂತ ಹೇಳ್ಬಿಟ್ಟು ಸಿರಿಗೆ ಇವಾಗ ಕರ್ಕೊಂಡೋಗಿ ತಿನ್ನಕ್ಕೆ ಕೊಡಿಸ್ಬಿಟ್ಟು ಮಲಗ್ಸಕ್ ಬಿಟ್ಟು ಬರೋಣ. ಬನ್ನಿ ಹೋಗೋಣ. ಗೈಸ್ ಮತ್ತೆ ಮಗುನ ಕರ್ಕೊಂಡ್ ಬಂದಿದ್ದಾರೆ. ಏನಾಯ್ತು? ಅವ್ರ ಅಮ್ಮನ ಹತ್ರ ಹೋಗ್ತಾನೆ ಇಲ್ಲ, ನನ್ನ ಹತ್ರ ಬಿಟ್ಟೆ ಹೋಗ್ತಲ್ಲ ಆಚೆಗಡೆ. ಅವ್ರ ಅಮ್ಮ ಎತ್ಕೊಂಡ್ರೆ ಅಳ್ತೈತೆ, ನನ್ ಜೊತೆ ಬರ್ತೀನಿ ಅಂತ. ಬನ್ನಿ ಎಲ್ಲಾರು ಕರ್ಕೊಂಡು ಹೋಗೋಣ. ಆಮೇಲೆ ಆಚೆ ಹೋದಾಗತ್ರೆ ಅವಳು ಪ್ಯಾಂಪರ್ಸ್ ಹಾಕಿಲ್ಲಲ್ಲ, ಪ್ಯಾಂಪರ್ಸ್ ಹಾಕೊಂಡು ಕರ್ಕೊಂಡು ಹೋಗ್ಬೋದು. ಬಟ್ ಆಮೇಲೆ ಆಚೆ ಹೋದಾಗ ಹತ್ಬಿಡ್ತಾಳೆ ಅಂತ ಅಷ್ಟೇ ಭಯ. ಬಿಟ್ರೆ ಕಾರಲ್ಲಿ ಅಲ್ವಾ ಇರೋದು, ಬಂದ್ ಬಿಡೋಣ. ಇವಳು ಕಾರ್ ತಗೊಂಡ್ಬೇಕಾದ್ರೆ ಇಲ್ಲಿ ಓಡಿಸ್ಬೋದು ನಾವ್ ಇವಾಗ. ಫುಲ್ ತಗೊಂಡ್ ಬನ್ನಿ ಹೋಗಿ. ತಗೊಂಬರ್ಲಾ? ಪಾಪ ಅದೆಲ್ಲ ಆಚೆ ಹೋಗುತ್ತೆ ಹೇಳಿ. ಹೌದು, ಎಲ್ಲೂ ಹೋಗಲ್ಲ. ನೀವು ಹೋಗಿ ತಗೊಂಡ್ ಬನ್ನಿ. ಓಕೆ ಡನ್, ತಗೊಂಬರ್ತೀನಿ. ಕೊಟ್ಟೋಗಿ ಇಲ್ಲಿ. ಹಾ, ಇದು ನೀವು ತಗೊಂಡೋಗಿ. ಅಳುತ್ತೆ, ನಾನು ಒಬ್ಳೆ ಇದ್ರೆ ಅಳುತ್ತೆ. ಬಿಕಾಸ್ ನೀವ್ ಇದ್ರೆ ಅಟ್ಲೀಸ್ಟ್ ಅದು ದಿನ ನೋಡ್ತಾ ಇರ್ತೀವಲ್ಲ ನೀವು. ಹೌದಾ? ಆಗುತ್ತೆ, ಒಂದ್ ವಾರಕ್ಕೆ ಒಂದ್ಸಲ ಮೀಟ್ ಆಗದ್ ನಾನು. ಸುಮ್ಮನೆ ಅದು ಅಳುತ್ತೆ. ಅಳ್ತೈತೆ ಅವ್ರ ಅಮ್ಮನ ಹತ್ರ ಕಳ್ಸಿದ್ರೆ. ಸಿರಿ ಹೋಗ್ತಾನೆ ಇಲ್ಲ. ಮಾತಾಡ್ತೀರ ಗೈಸ್. 3 ಸಲ ಕೊಟ್ಟೆ, ಹಿಂಗ್ ಎತ್ಕೊಳಕ್ ಹೋದ್ರೆ ಹೋಗ್ತಲ್ಲ, ಹತ್ಕೊಂಡು ವಾಪಸ್ ನನ್ನ ಹತ್ರನೇ ಬರ್ತೈತೆ. ಅದಕ್ಕೆ ಅಕ್ಕ ಕಳಿಸ್ತು, ನೀನ್ ಕರ್ಕೊಂಡೋಗಿ ಆಚೆ, ಒಂದ್ 10 ನಿಮಿಷ ನಾನೇ ಬಂದ್ಬಿಡ್ತೀನಿ ಅಂತ. ಹೋಗ್ತಾನೆ ಇಲ್ಲ ಮನೆಗೆ. ಇವಾಗ ಬನ್ಮಸ್ ಖಾನ ತಿನ್ನಕ್ ಬಂದಿದ್ದೀವಿ ಸಿರಿಗೆ ಮನೆಗೆ ಬಿಟ್ಟು. ಆಮೇಲೆ ಇವರಲ್ಲಿ ನಾನು ಮಹೇಂದ್ರ ತಾರ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. 1 ತಿಂಗಳಾಗಿದೆ ಸರ್ವಿಸಿಗೆ ಕೊಟ್ಟು. ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡ್ತಾ ಇದ್ರು, ಪಾಪ ರೆಸ್ಪಾನ್ಸ್ ಮಾಡ್ತಾ ಇದ್ರು ಜಕೂರ್ ಅವರು. ಮಿಸ್ಟೇಕ್ ಇರೋದು PPF ನಾಗವರದವ್ರದ್ದು. ಲಾಸ್ಟ್ ಟೈಮ್ ಅವ್ರು ಮಾಡ್ಬೇಕಾದ್ರೆ ಮಿಸ್ ಮಾಡೋರೆ. ನಾನು ಸ್ಟಾರ್ಟಿಂಗ್ ಗಾಡಿ ಹೋಗ್ಬೇಕಾರೆ ಅನ್ನಿಸ್ತು, ಇನ್ನು ಅದೇ ರೀತಿ ಇದಾಗ್ತೈತೆ, ಹೀಟ್ ಆಗ್ತೈತೆ, ಏನೋ ಸ್ಮೆಲ್ ಬರ್ತೈತೆ ಅಂತ. ಅಂದರೆ ಅವರು ಅದು ಹಂಗೆ ಸರ್ವಿಸ್ ಆಗಿತ್ತಲ್ಲ, ಆ ಸೈಡಲ್ಲಿ ನಿಲ್ಸ್ಕೊಂಡು ಹೋಗಿ ಅಂತ. ಇವಾಗ ನೋಡಿದ್ರೆ ಆಯಿಲ್ ಎಲ್ಲ ಹೋಗಿ ಕ್ರ್ಯಾಂಕ್ ಶಾಫ್ಟ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟೈತೆ ಅಂತ, ಈ ಥರ ಇಶ್ಯೂ. ಆಮೇಲೆ PPF ಅವರಿಗೆ ಮಹೇಂದ್ರದವ್ರು ಮೇಲ್ ಹಾಕಿದ್ರಂತೆ, ನೀವು ಪ್ರೊವೈಡ್ ಮಾಡ್ರಿ, ಅಟ್ಲೀಸ್ಟ್ ಲೇಬರ್ ಮತ್ತು ಪಾರ್ಟ್ಸ್ನ ಪ್ರೊವೈಡ್ ಮಾಡ್ರಿ ಅಂದರೆ ಅದಕ್ಕೂ ಅಗ್ರಿ ಮಾಡ್ತಾ ಇಲ್ಲ. ಮತ್ತೆ ಏನು ಮಾಡಬೇಕು ನಾವು? ನನಗೆ ಅರ್ಥನೇ ಆಗ್ತಾಯಿಲ್ಲ ಗುರು. ಇದು ನಾಗವಾರದಲ್ಲಿ ಫಸ್ಟ್ ಟೈಮ್ ಮಾಡಿಸಿಲ್ಲ ನಾನು, 3ನೇ ಸಲ ಬಿಟ್ಟಿದ್ದೀನಿ. ಬಟ್ ಪ್ರತಿ ಸಲ ಲೇಟಾಗಿ ಬರ್ತಾ ಇರ್ತಿದ್ದು ನಾರ್ಮಲ್ಲು. ಬಟ್ ಇವಾಗ 1 ತಿಂಗಳು ಆದಮೇಲೆ ಜಕ್ಕೂರವ್ರು ಈ ಥರ ಅಪ್ಡೇಟ್ ಕೊಡ್ತಾರೆ. ಇನ್ನು ಗಾಡಿನೇ ಏನು ಮುಟ್ಟೇ ಇಲ್ಲ, ಗಾಡಿ ರೆಡಿನೇ ಆಗಿಲ್ಲ ಅಂತ ಅಂದರೆ ಇವಾಗ ಸರ್ವಿಸ್ ತೊಗೊಂಡ್ರೆ ಇನ್ನೂ 1 ತಿಂಗಳಾಗುತ್ತೆ. ಅಪ್ಪ ಸೆನ್ಸಿಬಲ್ ಆಗಿ ಬೈ ಮಾಡಿರಿ. ಯಾವುದೇ ವೆಹಿಕಲ್ ಬೈ ಮಾಡಬೇಕಾದ್ರೆ ಸುತ್ತಮುತ್ತ ಅವ್ರ ಸರ್ವಿಸ್ ಸ್ಟೇಷನ್ ಐತಾ, ಸರ್ವಿಸ್ ಸ್ಟೇಷನ್ ಇದ್ರೆ ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರ ಅಂತ ಇದ್ರೆ ಮಾತ್ರ ಬೈ ಮಾಡಿ, ಇಲ್ಲ ಮಾಡಕ್ಕೆ ಹೋಗ್ತೀವಿ. ಕಾಫಿ ನಿಮ್ಗೆ ಥ್ಯಾಂಕ್ ಯು. ನಂಗೆ ಕಾಫಿ ಕುಡಿಯಲ್ಲ. ನೀನು ಕುಡಿತೀಯ? ನನ್ನ ರಕ್ತ ಕುಡಿತೀಯ? ತಿರುಗಿಸು. ಅವಳು ಕಾಫಿ ಕುಡಿಯಲ್ವಂತೆ, ಊಸ್ ಕುಡಿತಾಳೆ. ಓ ಏನ್ ಚೀಪಾಗಿ ಮಾತಾಡ್ತಾರೆ ನೋಡಿ. ಹೇಳಿದ್ದು ಜ್ಯೂಸ್ ಊಸ್, ಜ್ಯೂಸ್ 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 ಜಿಜಿ ಜಿಜಿ ಜೂ. ಬಿಟ್ಟಳ ಸಿರಿ ಏನ್ ಮಾಡ್ತಿತ್ತು? ಸರಿ ನೋಡ್ದಲ್ಲ ನೀನೆ, ಆಟ ಆಡ್ತಾ ಇತ್ತಲ್ಲ ಸೈಕಲ್ ಓಡಿಸ್ಕೊಂಡು ಆಚೆ ಕಡೆ. ಇವಾಗಿನ ಬರ್ಬೇಕಾರೆ ನೋಡು, ಮನೆಗೆ ಬಿಟ್ರಲ್ಲ ಅದ್ ಕಳೆದು ಮನೆಗೆ ಬಿಟ್ಟಾಗ ಅಳ್ತಾ ಇತ್ತು, ಕರ್ಕೊಂಡೋಗು ಅಂತ. ನೈಸ್. ಅಳ್ತಾ ಇದ್ರೆ ನೈಸ ನಿಂಗೆ? ಆಚೆ ಆಟ ಆಡ್ತಿದ್ದು ಇರ್ತಿತ್ತಲ್ಲ, ಜ್ಯೂಸ್ ಥರ ಮಾತಾಡ್ತಾರ. ಸೊ ಗೈಸ್ ಅಷ್ಟೇ ಇವತ್ತಿನ ಬ್ಲಾಗು. SMR ಫ್ಯಾಮಿಲಿ 1 ಮೆಂಬರ್ನ ಮೀಟ್ ಮಾಡಿಸಿದ್ದೀವಿ. ಸೊ ಐ ಹೋಪ್ ನೀವು ಬ್ಲಾಗ್ನ ಎಂಜಾಯ್ ಮಾಡಿರ್ತೀರ ಅಂತ. ಚೆನ್ನಾಗಿದೆ ಬನ್ಮಸ್ಕ. ಸ್ವಲ್ಪ ತಿನ್ನ. ನೀನೆಲ್ಲೂ ತಿನ್ನಲ್ಲ. ಏನು? ನಾನು ಎಂಜಾಯ್ ತಿನ್ನೋವಂತೆ ಇವಾಗ. ಅವಾಗಿಂದ ತಿಂದ್ರು, ಇವಾಗ ಕ್ಯಾಮ್ರಾ ಮುಂದೆ ಬಿಕಾಸ್ ಇವ್ರ ಪರ್ಸನ್ ನಮಗೆ ಬೇಡ. ಇವ್ರ ಪರ್ಸನಲ್ ಸಾವಿರ ಇಲ್ಲಿ. ಸರಿ ಗೈಸ್, ಥ್ಯಾಂಕ್ ಯು. ಐ ಹೋಪ್ ನೀವು ಬ್ಲಾಗ್ ಎಂಜಾಯ್ ಮಾಡಿದ್ರೆ. ಲವ್ ಯು, ಟೇಕ್ ಕೇರ್.